ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕೂಡ ಒಂದು ಬ್ಯೂಟಿ ಟಿಪ್ಸ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಈ ಚಳಿಗಾಲದಲ್ಲಿ ಎಸ್ಪೆಷಲಿ ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್ ಆರ್ ಕಾಂಬಿನೇಷನ್ ಸ್ಕಿನ್ ಅವರು ಗ್ಲೋಯಿಂಗ್ ಇಲ್ಲ, ಸ್ಕಿನ್ ಸಾಫ್ಟ್ ಆಗಿಲ್ಲ ಮತ್ತು ಆಯಿಲಿ ಸ್ಕಿನ್ ಆಗಿದೆ, ಗ್ಲೋಯಿಂಗ್ ಸ್ಕಿನ್ ಬೇಕು ಅನ್ನೋಂಥವ್ರು, ಎಸ್ಪೆಷಲಿ ಆ್ಯಕ್ನಿ ಇರೋ ಅಂಥವ್ರು ಈ ಒಂದು ಹೋಮ್ ರೆಮಿಡಿನ ಯೂಸ್ ಮಾಡ್ಕೋಬೋದು. ಸೊ ಇವತ್ತು ನಾನು ಒಂದು ಬೌಲಿಗೆ 1 ಸ್ಪೂನ್ ಅಕ್ಕಿ ಹಿಟ್ಟು, ಹಾಗೆ ಅರ್ಧ ಸ್ಪೂನಷ್ಟು ಕಾಫಿ ಪೌಡರು, ಅದ್ರ ಜೊತೆಗೆ ರೋಸ್ ವಾಟರ್ನ ತೊಗೊತಾ ಇದ್ದೀನಿ. ಹಾಗೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂತಲೇ ಯೂಸ್ ಮಾಡ್ಕೊತಾ ಇದ್ದೀನಿ, ಅದು ಅಲೋವೆರಾ ಜೆಲ್. ಈ ಅಲೋವೆರಾ ಜೆಲ್ ನಾನು ಒಂದು ವೀಡಿಯೋಸ್ನ ನೋಡಿದ್ರೆ ಎಲ್ಲ ಒಂದು ಹೋಮ್ ರೆಮಿಡಿಯಲ್ಲಿ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ಕೊತೀನಿ. ಬಿಕಾಸ್ ನನ್ನ ಒಂದು ಸ್ಕಿನ್ ಚೆನ್ನಾಗಿ ಕಾಣಿಸ್ಲಿ, ಹಾಗೆ ತುಂಬ ಗ್ಲೋ ಇರಲಿ, ಸಾಫ್ಟಾಗಿರಲಿ ಅಂತಲೇ ಮಾಯ್ಶ್ಚರೈಸ್ ಆಗಿರುತ್ತೆ. ಸೊ ಈ ಒಂದು ರೆಮಿಡಿನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಲ್ ಓವರ್ ಫೇಸಿಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಬರೀ ಫೇಸಿಗೆ ಮಾತ್ರ ಅಲ್ಲ, ಇಡೀ ಬಾಡಿಗೆ ಕೂಡ ಅಪ್ಲೈ ಮಾಡ್ಕೋಬೋದು. ಸೊ ಇಲ್ಲಿ ನಾವು ರೈಸ್ ಫ್ಲೋರ್ನ ತೊಗೊಂಡಿರೋದ್ರಿಂದ ಆಯಿಲಿ ಸ್ಕಿನ್ ಇರೋ ಅಂಥವ್ರು ಹಾಗೆ ಕಾಂಬಿನೇಷನ್ ಸ್ಕಿನ್ ಇರೋ ಅಂಥವ್ರಿಗೆ ತುಂಬಾ ಯೂಸ್ ಆಗುತ್ತೆ ಈ ಒಂದು ರೈಸ್ ಫ್ಲೋರ್. ಬಿಕಾಸ್ ನಮ್ಮ ಒಂದು ಫೇಸಲ್ಲಿ ಪ್ರೊಡ್ಯೂಸ್ ಆಗುವಂಥ ಎಕ್ಸೆಸ್ ಆಯಿಲ್ ಏನಿರುತ್ತೆ ಅದನ್ನು ರೆಡ್ಯೂಸ್ ಮಾಡುತ್ತೆ. ಹಾಗೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಆ್ಯಕ್ನಿ, ಸನ್ ಟ್ಯಾನ್ಸ್, ಸನ್ ಡ್ಯಾಮೇಜ್, ಈ ಥರ ಒಂದು ಸ್ಕಿನ್ ಪ್ರಾಬ್ಲಮ್ಸ್ ಇರುತ್ತಲ್ಲ ಅದರಿಂದ ನಾವು ಕ್ಲಿಯರ್ ಮಾಡ್ಕೋಬೋದು. ಆ್ಯಂಡ್ ರೈಸ್ ಫ್ಲೋರ್, ಬರೀ ರೈಸ್ ಫ್ಲೋರು ಕ್ಲಿಯರ್ ಸ್ಕಿನ್ ಬೇಕು ಅಂದರೆ ರೈಸ್ ಫ್ಲೋರ್ ವಿತ್ ರೋಸ್ ವಾಟರ್ನ ಫೇಸ್ ವಾಶ್ ಥರ ವೀಕ್ಲಿ ಟ್ವೈಸ್ ಮಾಡ್ತಾ ಬಂದರೆ ಆಯಿಲ್ ಸ್ಕಿನ್ ಇರೋ ಅಂಥದ್ದು ನಿಮ್ಮ ಒಂದು ಸ್ಕಿನ್ ಕ್ಲಿಯರ್ ಕೂಡ ಕಾಣಿಸುತ್ತೆ, ಎಕ್ಸೆಸ್ ಆಯಿಲ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ ಓಪನ್ ಪೋರ್ಸ್ ಇರೋ ಅಂಥವ್ರು, ಹಾಗೆ ರೆಡ್ನೆಸ್, ಇಚ್ಚಿನೆಸ್ ಇತ್ತು ಅಂದರೆ ನಮ್ಮ ಒಂದು ಸ್ಕಿನ್ನಲ್ಲಿ ಅದನ್ನು ಕೂಡ ರಿಡ್ಯೂಸ್ ಮಾಡುತ್ತೆ. ಅಲೋವೆರಾ ಜೆಲ್ ಹೇಳಬೇಕು ಅಂದರೆ ಅದು ಒಂದು ಮಾಯ್ಶ್ಚರೈಸ್ ಇದ್ದ ಹಾಗೆ ನಮ್ಮ ಒಂದು ಸ್ಕಿನ್ನಿಗೆ. ಸೊ ಇಲ್ಲಿ ನಾನು ರೈಸ್ ಫ್ಲೋರ್ನ ಯಾಕೆ ತೊಗೊಂಡಿದ್ದೀನಿ ಅಂತಂದರೆ ಸಣ್ಣ ಸ್ಪಾಟ್ಸ್ ಆಗಿರ್ಬೋದು, ಇಲ್ಲ ಸನ್ ಟ್ಯಾನ್ ಆಗಿರ್ಬೋದು, ಅದನ್ನು ರೆಡ್ಯೂಸ್ ಮಾಡ್ಕೋಬೇಕಾಗುತ್ತೆ. ಹೇಗಿದ್ರು ಯೂಸ್ ಮಾಡ್ತಿದ್ದೆ. ಸೊ ಹಾಗೆ ಒಂದು ವಿಡಿಯೋನ ಮಾಡಿಕೊಂಡು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದರಲ್ಲಿ ನಾನು ಕಾಫಿ ಪೌಡರ್ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಕಾಫಿ ಪೌಡರ್ ಎಲ್ಲ ರೀತಿಯಲ್ಲೂ ನಾವು ಫೇಸಿಗೆ ಯೂಸ್ ಮಾಡ್ಕೋಬೋದು. ಸೊ ಅದು ನಮ್ಮ ಒಂದು ಸ್ಕಿನ್ ಕಾಂಪ್ಲೆಕ್ಷನ್ನ ಬ್ರೈಟ್ ಮಾಡುತ್ತೆ. ಅಂದರೆ ನಮ್ಮ ಒಂದು ಸ್ಕಿನ್ ಏನಿರುತ್ತೆ ಕಲರ್ ಅದನ್ನು ಸ್ವಲ್ಪ ಬ್ರೈಟ್ ಮಾಡುತ್ತೆ, ಸಾಫ್ಟಾಗಿರುತ್ತೆ. ಮಾಯ್ಶ್ಚರೈಸ್ ಸ್ಕಿನ್ಗೆ ನಾವು ಕಾಫಿ ಪೌಡರನ್ನು ಯೂಸ್ ಮಾಡ್ಕೋಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ಒಂದು ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡದಿರೋ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ಈ ಒಂದು ಪೂರ್ತಿ ವಿಡಿಯೋನ ನೋಡಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಒಂದು ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ. ಈ ಒಂದು ಹೋಮ್ ರೆಮಿಡಿನ ನಾನು ಯಾವಾಗಲೂ ಯೂಸ್ ಮಾಡ್ತೀನಿ. ಬಿಕಾಸ್ ನಂದು ಕೂಡ ಡಸ್ಕಿ ಸ್ಕಿನ್ ಆಗಿರೋದ್ರಿಂದ ಸನ್ ಟ್ಯಾನ್, ಸನ್ ಬರ್ನ್ ಆಗಿರುತ್ತೆ. ಎಸ್ಪೆಷಲಿ ನಾನು ಈ ಬಾಯಿ ಸುತ್ತ ಮತ್ತು ಈ ಗದ್ದದ ಹತ್ರ, ಹಾಗೆ ಮೂಗು, ಎಲ್ಲೆಲ್ಲಿ ಇದಾಗಿರುತ್ತೆ ನೋಡಿ, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಹಾಗೆ ಬ್ಲ್ಯಾಕ್ ಸ್ಪಾಟ್ಸ್ ಎಲ್ಲ ಕಾಣಿಸುತ್ತೆ ಅಲ್ವಾ, ಆ ಒಂದು ಕಂಡಾಗ ನಾನು ಯಾವಾಗಲೂ ಈ ಒಂದು ಹೋಮ್ ರೆಮಿಡಿನ ಯೂಸ್ ಮಾಡ್ಕೊತಾ ಇರ್ತೀನಿ. ಸೊ ಬ್ಲ್ಯಾಕ್ ಹೆಡ್ಡು, ವೈಟ್ ಹೆಡ್ಡು ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ನೀವು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಅಟ್ಲೀಸ್ಟ್ ಒಂದು 2 to 3 minutes ಲೈಟಾಗಿ ಮಸಾಜ್ ಮಾಡೋ ರೀತಿಯಲ್ಲಿ ಸ್ಕ್ರಬ್ ಮಾಡಿಕೊಂಡ್ರೆ ಸಾಕು. ವೀಕ್ಲಿ ಟ್ವೈಸ್ ಯೂಸ್ ಮಾಡಿದ್ರೂ ಸಾಕಾಗುತ್ತೆ. ನಮ್ಮ ಒಂದು ಸ್ಕಿನ್ನನ್ನು ನಾವು ನೀಟಾಗಿ ಮೇಂಟೈನ್ ಮಾಡ್ಕೋಬೋದು. ಹಾಗೆ ಬೇಕು ಅಂದರೆ ನೀವು ಇಡೀ ಟ್ಯಾನ್ ಎಲ್ಲೆಲ್ಲಾಗಿರುತ್ತೆ ಬಾಡಿಯಲ್ಲಿ, ಕಾಲಿಗೆ, ಕೈಗೆ, ಅಥವಾ ಸ್ನಾನ ಮಾಡೋಕ್ಕೂ ಮುಂಚೆನೂ ನೀವು ಒಂದು 5 to 10 minutes ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ಈ ಒಂದು ಹೋಮ್ ರೆಮಿಡಿನ ಯೂಸ್ ಮಾಡ್ಕೋಬೋದು. ಇಲ್ಲಿ 10 minutes ಬಿಟ್ಟು ಹಾಗೆ ಸೆಮಿ ಡ್ರೈ ಮಾಡಿದ್ದೆ, ಫುಲ್ಲಾಗಿ ಡ್ರೈ ಆಗಿರಲಿಲ್ಲ, ಜಸ್ಟ್ ನಾರ್ಮಲ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಫೇಸ್ ವಾಶ್ ಆದಮೇಲಿಂದ ನನ್ನ ಒಂದು ಸ್ಕಿನ್ ಮೇಲೆ ತುಂಬಾ ಲವ್ ಬಂದುಬಿಟ್ಟಿತ್ತು ನನಗಂತೂ. ಬಿಕಾಸ್ ಈ ಒಂದು ಫೇಸ್ ಪ್ಯಾಕ್ ತುಂಬ ಹೆವಿನೂ ಇರಲಿಲ್ಲ, ಲೈಟ್ ವೆಯ್ಟ್ ಆಗಿರುತ್ತೆ. ಅದು ರೈಸ್ ಫ್ಲೋರ್ ಆಗಿರೋದ್ರಿಂದ ನಮ್ಮ ಒಂದು ಸ್ಕಿನ್ ತುಂಬಾ ಫ್ರೆಶ್ ಆಗಿರುತ್ತೆ. ಕಾಫಿ ಪೌಡರ್ ಯೂಸ್ ಮಾಡಿರೋದ್ರಿಂದ ಇನ್ನೂ ಗ್ಲೋಯಿಂಗ್ ಆಗಿರುತ್ತೆ. ಅದ್ರ ಜೊತೆ ರೋಸ್ ವಾಟರು ಪ್ಲಸ್ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡಿರೋದ್ರಿಂದ ಇನ್ನೂ ಶೈನಿ ಆಗಿದೆ ನನ್ನ ಒಂದು ಸ್ಕಿನ್. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಫೇಸ್ ವಾಶ್ ಆದಮೇಲೆ ನಾನು ಅಲೋವೆರಾ ಜೆಲ್, ಯಾವುದೇ ರೀತಿ ಫೇಸ್ ಪ್ಯಾಕ್ ಹಾಕಿರ್ಬೋದು ಅಥವಾ ಏನೇ ಒಂದು ಹೋಮ್ ರೆಮಿಡಿ ಮಾಡಿದ್ರೂ ನೀವು ನನ್ನ ವೀಡಿಯೋಸಲ್ಲಿ ನೋಡ್ಬೋದು, ಲಾಸ್ಟಲ್ಲಿ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ತೀನಿ. ಬೇಕು ಅಂದರೆ ಬೇರೆಯವರು ಯಾರು ಬೇಕಾದರೂ ಮಾಯ್ಶ್ಚರೈಸರ್ ಯೂಸ್ ಮಾಡೋ ಅಂಥವ್ರು ಮಾಡ್ಕೋಬೋದು, ಇಲ್ಲ ಸ್ಕಿನ್ ಫೇಸ್ ಸಿರಮ್ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ನಾನು ಯಾವಾಗಲೂ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ತೀನಿ. ನೋಡ್ತಾ ಇರ್ಬೋದು ನನ್ನ ಒಂದು ಸ್ಕಿನ್ ಎಷ್ಟು ಶೈನಿ ಆಗಿದೆ, ಸಾಫ್ಟಾಗಿ ಕಾಣಿಸ್ತಾ ಇದೆ ಅಂತ.
ನನ್ನ ಸ್ಕಿನ್ ಥರ ಸಾಫ್ಟ್ ಆ್ಯಂಡ್ ಶೈನಿ ಗ್ಲೋಯಿಂಗ್ ಸ್ಕಿನ್ ಬೇಕು ಅಂದರೆ ಈ ಒಂದು ಹೋಮ್ ರೆಮಿಡಿನ ಮನೇಲಿ ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ. ಒಂದ್ಸತಿ ಟ್ರೈ ಮಾಡಿ, ಹಾಗೆ ಇಷ್ಟ ಆಯಿತು ಅಂದರೆ ಅಟ್ಲೀಸ್ಟ್ 1% ಆದರೂ ಯೂಸ್ಫುಲ್ ಆಗಿದ್ದರೆ ಈ ಒಂದು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬೈ, ಟೇಕ್ ಕೇರ್ ಆಲ್.